Hi children, welcome back Hindi class, second standard Hindi and lesson number 2, first session. ಯಾಕೆಂದರೆ फर्स्ट स्वर ಮತ್ತು मात्राओं का ज्ञान तो हो गया है ना, तो अभी है सेकंड लेसन है। तो सेकंड लेसन में हम क्या देखने वाले हैं, तो अभी स्टार्ट करते हैं। दो अक्षरों के बिना मात्रा के शब्द, ओके देखेंगे। दो अक्षरों के लेसन नंबर 2, दो अक्षरों के बिना मात्रा के शब्द। ओके चिल्ड्रन, तो आपको ये क्या समझ में आ रहा है? ऐसे मैं लिखी हूँ ना, दो अक्षरों के बिना मात्रा के शब्द ಏನು ಅರ್ಥ ಆಗ್ತಾ ಇದೆ ನಿಮಗೆ? ಈಗ ಅಂದರೆ ಎರಡು ಅಕ್ಷರಗಳ ಪದಗಳು, ಅಕ್ಷರಗಳ ಪದ ಗೊತ್ತಾಗ್ತಾ ಇದೆಯಲ್ಲ ನಾನು ಏನು ಹೇಳ್ತಾ ಇದ್ದೀನಿ? ಅಕ್ಷರಗಳ ಪದ. ಅಕ್ಷರ ಅಂದ್ರೆ ಒಂದೇ, ವರ್ಣ ಅಂತ ಕರಿತೀವಿ ನಾವು ಅಕ್ಷರಕ್ಕೆ ಅಲ್ವಾ? ಸೊ ಎರಡು ಅಕ್ಷರಗಳ ಒಂದು ಪದ, ಪದ ಅಂದ್ರೆ ಒಂದು ಶಬ್ದ. ನೆನಪಿಟ್ಕೊಳ್ರಿ, ಅಕ್ಷರ ಅಂತಂದ್ರೆ ಕೇವಲ ಒಂದು ಅಕ್ಷರ, ಗ ನ ಸ ತ ಮ ಅ ಆ ಇ ಏನೇ ಇರಲಿ, ಅದು ಯಾವುದೇ ಇರಲಿ. ಸೊ ಅಕ್ಷರ ಅಂತಂದ್ರೆ ಒಂದು ಅಕ್ಷರ ಮಾತ್ರ. ಪದ ಅಂತಂದ್ರೆ ಒಂದು ಶಬ್ದ, ಯಾವುದೇ ಇಲ್ಲದೆ, ಮತ್ತು ಯಾವುದು ದೊಡ್ಡದಾಗಿರ್ಲಿ ಅಥವಾ ಸಣ್ಣದಾಗಿರ್ಲಿ ಯಾವುದೇ ಒಂದು ಪದ ಅಂತ ಕರಿತೀವಿ ನಾವು. ವಾಕ್ಯ ಅಂದ್ರೆ ಪದಗಳ ಒಂದು ಗುಚ್ಛ, ಪದಗಳ ಒಂದು ಗುಂಪು, ಅದಕ್ಕೆ ನಾವು ವಾಕ್ಯ ಅಂತ ಕರಿತೀವಿ, ಹೌದಲ್ವಾ? ಸೊ ಹಾಗಾದ್ರೆ ಈಗ ದೋ ಅಕ್ಷರೋಕೆ ಬಿನಾ ಮಾತ್ರಕ್ಕೆ, ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್. ಬಿನಾ ಮಾತ್ರ ಅಂದ್ರೆ ಏನು ಹೇಳ್ರಿ ನೋಡೋಣ. ನಾವು ಮಾತ್ರಗಳನ್ನು ಸ್ಟಡಿ ಮಾಡ್ಕೊಂಡು ಬಂದ್ವಿ. ಯಾವ ಮಾತ್ರ? ಅ ಮಾತ್ರ, ಆ ಮಾತ್ರ, ಈ ಮಾತ್ರ, ಉ ಮಾತ್ರ, ಊ ಮಾತ್ರ, ರು ಮಾತ್ರ, ರು ನೆಕ್ಸ್ಟ್ ನೋಡೋಣ. ಓಕೆ, ಊ ಮಾತ್ರವರೆಗೆ ಮಾತ್ರಗಳನ್ನು ನೋಡಿದ್ವಿ. ಏನು ಹೇಳಿ ನೋಡೋಣ? ಅ ಮಾತ್ರ, ಆ ಮಾತ್ರ, ಸಾರಿ ಈ ಮಾತ್ರ, ಈ ಮಾತ್ರ, ಊ ಮಾತ್ರ, ಊ ಮಾತ್ರ. ನೆನಪಾಯ್ತಾ? ಈಗ ಇವು ಮಾತ್ರಗಳು, ಹೌದಾ? ಯಾವುದೇ ವ್ಯಂಜನಾಕ್ಷರಗಳಿಗೆ ಈ ಮಾತ್ರಗಳನ್ನು ಹಾಕಿದರೆ ಮಾತ್ರ ಅದು ಒಂದು ಪರಿಪೂರ್ಣ ಅಕ್ಷರ ಆಗುತ್ತೆ. ಪರಿಪೂರ್ಣ ಅಂತಂದ್ರೇನು? ಶಬ್ದ ಮಾಡೋದಕ್ಕೆ ಬರುತ್ತೆ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಈಗ ಹೆಂಗೆ ಆದ ಏನೋ ಶಬ್ದಗಳು, ಹಾಗೆ ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಶಬ್ದಗಳನ್ನು ಮಾಡ್ತೀವಿ. ಬಿನಾ ಮಾತ್ರ ಅಂದರೆ ಇದು ನೋಡ್ರಿ. ಇದಕ್ಕೆ ಏನಾದರೂ ಮಾತ್ರ ಇದೆ, ಸಿಲ್ಫ್ ಮೇಲೆ ಒಂದು ಲೈನ್ ಇದೆ ಅಷ್ಟೇ, ಎಲ್ಲದಕ್ಕೂ ಲೈನ್ ಇದೆ ನೋಡ್ರಿ. ಇದು ಹಿಂದಿ ಅಕ್ಷರಗಳು ಎಲ್ಲದಕ್ಕೂ ಲೈನ್ ಬರುತ್ತೆ. ಅಂದ್ರೆ ಬಿನಾ ಮಾತ್ರ ಅಂತಂದ್ರೆ ಮಾತ್ರ ಇಲ್ಲದೆ ಇರುವಂತ ಅಕ್ಷರ ಶಬ್ದ. ಯಾವುದೇ ಮಾತ್ರ ಇರೋದಿಲ್ಲ. ಆ ಮಾತ್ರ ಇಲ್ಲ, ಓ ಮಾತ್ರ ಇಲ್ಲ, ಊ ಮಾತ್ರ ಇಲ್ಲ, ಊ ಮಾತ್ರ ಇಲ್ಲ, ಈ ಮಾತ್ರ ಇಲ್ಲ, ಈ ಮಾತ್ರ ಇಲ್ಲ, ಯಾವುದೇ ಮಾತ್ರ ಇಲ್ಲ. ಸೊ ಆ ಮಾತ್ರ ಏನಪ್ಪ ಇಲ್ಲದೆ ಇರೋದು ಓನ್ಲಿ ಏನಪ್ಪ? ನೋಡ್ರಿ, ಇದು ಅ, ಆ, ಈ ಉ, ಊ ಅಲ್ವಾ? ಸೊ ಬಿನಾ ಮಾತ್ರ ಅಂತಂದ್ರೆ ಇದು ಬರುತ್ತೆ. ಅಂದ್ರೆ ಯಾವುದೂ ಮಾತ್ರ ಇಲ್ಲದೆ ಕೇವಲ ಅ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನೋಡ್ರಿ. ಅ, ಕಮ್, ನೋಡ್ರಿ, ಕಮಲ, ಕಮಲ, ಕಮಲ ಬಂತಲ್ಲ. ಒಂದೊಂದು ಅಕ್ಷರ ಇದೆ. ಕ ಮಾತ್ರ ಇಲ್ಲ, ಮ ಮಾತ್ರ ಇಲ್ಲ, ಲ ಮಾತ್ರ ಇಲ್ಲ. ಅದೇ ಮಾತ್ರ ಹಾಕಿದ್ರೆ ಕ, ಮ, ಲ, ಆ ಮಾತ್ರ ಹಾಕ್ಬೋದು. ಕಿ, ಲ, ಕಿ, ಮಿ, ಲಿ. ಹೌದಾ? ಗೊತ್ತಾಗ್ತಾ ಐತೆ ನಾ ಏನು ಹೇಳ್ತಾ ಇದ್ದೀನಿ? ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಯಾವುದೇ ಮಾತ್ರ ಇರದೇ ಅಂತ ಕೇವಲ ಅ ಉಚ್ಚಾರ ಮಾಡುವಂಥ ಶಬ್ದಗಳು, ಕೇವಲ ಅ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್, ಅ ಉಚ್ಚಾರ ಮಾಡುವಂಥ ಶಬ್ದಗಳು. ಗೊತ್ತಾಗ್ತಾ ಇದೆಯಾ? ಆ ಬರೋದಿಲ್ಲ, ಈ ಬರೋದಿಲ್ಲ, ಈ ಬರೋದಿಲ್ಲ, ಊ ಬರೋದಿಲ್ಲ, ಯಾವುದೇ ಮಾತ್ರ ಬರೋದಿಲ್ಲ. ಅಂದರೆ ಏನು ಹೇಳ್ರಿ? ಗು, ಕಾ, ಸಾ, ಸಿ, ಆಮೇಲೆ ಏನು? ಮೀ, ಮೋ, ಮೌ, ಔ ಏನು ಬರೋದಿಲ್ಲ. ಓನ್ಲಿ ಅ ಅ ಅ ಅ ಅ
ಓಕೆ. ಅ ಮುಂದೆ ಯಾವುದು ಇಲ್ಲ ಅಂತ ಅ ಮಾತ್ರ ಅದೇ ನಾವು ಈಗ ನಿಮಗೆ ಹೇಳ್ತಾ ಇದ್ದೀನಿ. ಅದು 2 ಅಕ್ಷರ ಮಾತ್ರ, 2 ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ. ನೋಡೋಣ ಹಾಗಾದ್ರೆ. ಓಕೆ, ನೆನಪಿಟ್ಟುಕೊಡ್ರಿ ಮಕ್ಕಳೇ, ಓನ್ಲಿ ಅ ಮಾತ್ರ. 2 ಅಕ್ಷರೋं के ಪೇಜ್ ನಂಬರ್ 5 ಮಕ್ಕಳೇ, ಪೇಜ್ ನಂಬರ್ 5 ತೆಗಿಲೇಬೇಕು ಟೆಕ್ಸ್ಟ್ ಬುಕ್. ನಾನು ಕನ್ನಡ ಮತ್ತು ಹಿಂದಿ ಸಬ್ಜೆಕ್ಟ್ನ ನಿಮಗೆ ಏನಪ್ಪ ಅಂತಂದ್ರೆ ನಿಮ್ಮ ಪ್ರೀಡ್ ಇದೆ, ಇವತ್ತು ನಿಮ್ದು ರೆಕಾರ್ಡಿಂಗ್, ನಿಮ್ದು ಕ್ಲಾಸ್ ಇದೆ ಅಂತಂದ್ರೆ ಫಸ್ಟ್ ನೀವು ಟೆಕ್ಸ್ಟ್ ಬುಕ್ ತೆಗೆದಿರಬೇಕು. ಟೆಕ್ಸ್ಟ್ ಬುಕ್ ತೆಗೆದೇನೆ ನೀವು ಆನ್ಲೈನ್ ಇದು ಏನಪ್ಪ ಅಂತಂದ್ರೆ ಕ್ಲಾಸ್ ನೋಡಬೇಕು. ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಚಿಲ್ಡ್ರನ್, ಯಾಕಂದರೆ ಏನು ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಇಲ್ಲದೆ ಇದ್ರೆ ಏನು ಹೇಳ್ರಿ, ಏನು ಕೇಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ, ನೋಡಿರಿ. 2 ಅಕ್ಷರೋं के बिना मात्रा के शब्द, 2 letter words without vowel symbols, without vowel symbols. ಓಕೆ, ಪಡಿಯೇ और सीखिए. ಬರೆಯೋದು ಏನಂದ್ರೆ ಓದ್ರಿ, ಸೀಖಿ ಅಂದ್ರೆ ಕಲೀರಿ ಅಂತ ಅರ್ಥ. ಕರ್, ಬಸ್, ನಾನು ಹೇಳ್ತಾ ಇರ್ತೀನಿ. ಚಲ್ ಅಂದರೆ ನೀವು ಏನು ಅನ್ಬೇಕು. ಮನ್, ನಾನು ಎಲ್ಲ ಫಸ್ಟ್ ಓದ್ತೀನಿ, ಆಮೇಲೆ ನಿಮಗೆ ಹೇಳಿಸ್ತೀನಿ. ಓಕೆ, ಮನ್, ಝಟ್, ಯಹ, ಸಚ್, पर, रस, कल, धन, पट, वह, सब, नर, कस, जल, तन, हट, सह, सह, सर, कब, नस, नल, बन, लट, कह, तक, घर, 10, फल, फन, खट, रह, रख. ಏನು ಬೇರೆ ಮಾತ್ರನೇ ಇಲ್ಲ, ಬರೀ ಅ, ರಕ್, ಖ, ಅ, ಸಕ್, ತನ್, ಮನ್, ಪನ್, ಅ ಬರ್ತಾ ಇದೆಯಲ್ಲ. ಹೇಗೆ ಗೊತ್ತಾಗಬೇಕು ನಿಮಗೆ? ನೀವು ಅಂದರೆ ಮಾತ್ರ ಅದು ಗೊತ್ತಾಗುತ್ತೆ. ಈಗ ನಾನು ತನ್ ಅಂತೀನಿ, ತಾನ್ ಅಂತಂದರೆ ಅಲ್ಲಿ ಆ ತಾ ಆಕೆ ಮಾತ್ರ ಆಗುತ್ತಲ್ಲ, ಆ ಬರುತ್ತಲ್ಲಿ. ಬಟ್ ಇಲ್ಲಿ ಏನೂ ಇಲ್ಲ, ಅ ಮಾತ್ರ. ಅ ಅಂತ ಮಾತ್ರ ಉಚ್ಚಾರಣೆ ಮಾಡಬೇಕು ಮಕ್ಕಳಿಗೆ. ಅ ಅಂತ ಮಾಡಿರಿ ನೋಡೋಣ. ನಾನು ಹೇಳ್ತೀನಿ ಈಗ. ಕರ್, ಕ ರ, ಗೊತ್ತಾಯ್ತಲ್ಲ. ಕ ರ, ಕರ್. ಬಸ್, ಬಸ್, ಅ ಪ್ಲಸ್ ಅ, ಬಸ್, ಬಸ್. ಚಲ್, ಮನ್, ಝಟ್, ಯಹ, ಸಚ್. ನೀವು ಅಂತ ಇದ್ದೀರಲ್ಲ, ಅನ್ಬೇಕು, ಪ್ರೊನೌನ್ಸ್ ಮಾಡ್ಬೇಕು. ನಾ ಹೇಳ್ತಾ ಇರ್ತೀನಿ. ಪರ್, ರಸ್, ಕಲ್, धन, पट, वह, सब, नर, कस, जल, तन, तन, हट, सह, सर, कब, नस, नल, बन, लट, कह, तक, घर, 10, फल, फन, खट, रह, रख. Understood children? Okay. ಸೊ ಈಗ ನೆಕ್ಸ್ಟ್ ಅಭ್ಯಾಸದ ಕಡೆ ಹೋಗೋಣ. ಓಕೆ, ಅಭ್ಯಾಸ ಏನಿದೆ ಇಲ್ಲಿ? एक्सरसाइज. 2 अक्षर के सीखे हुए कुछ शब्दों को खाली स्थान में लिखिए. ನೋಡ್ರಿ, ಇಲ್ಲಿರುವಂಥ ಶಬ್ದಗಳನ್ನೇ ಇಲ್ಲಿ 1 2 3, ಇಲ್ಲಿ 3 3 3 3 3 6 9 12 ಇಷ್ಟು ಶಬ್ದಗಳನ್ನು ನೀವು ಬರಿಬೇಕಿಲ್ಲಿ. ಇಲ್ಲಿರುವೇನೆ ಬರೀರಿ, ಹೊಸವೇನು ಬರಿಬೇಡ್ರಿ. ನಿಮ್ಮ ತಲೆಯಲ್ಲಿದ್ದು ಅಂತನೂ ಬರಿಬೇಡ್ರಿ. ನಿಮ್ಮ ತಲೆ ಇರ್ಬೋದು, ಯಾಕೆ ಇರಂಗಿಲ್ಲ? ಹೊಸ ಹೊಸ ಶಬ್ದಗಳನ್ನು ರಚನೆ ಮಾಡ್ಬೋದು. ಸರ ನೋಡ್ರಿ, ಸರ, ಸ ರ ಅನು ಮಾತ್ರ ಬಂತಲ್ಲ. ಸೊ ಸರ, ಹೀಗೆ ನಿಮ್ಮ ತಲೆಯಲ್ಲಿ ಇದ್ರೂ ಕೂಡ ಅವನು ಓಕೆ, ಅವು ನಿಮಗೆ ಬಂದರೆ ಅವನು ಬರಿಬೋದು. ಅಥವಾ ನಿಮಗೆ ಬರದೇ ಇದ್ರೆ ಇಲ್ಲಿಯ ಶಬ್ದಗಳನ್ನು ಕಾಪಿ ಮಾಡಿ ನೀವು ಇಲ್ಲಿ ಬರಿಬಹುದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಗೊತ್ತಾಗ್ತಾ ಇದೆಯಾ? ಇಲ್ಲಿರುವಂಥ ಶಬ್ದಗಳನ್ನು ಇಲ್ಲಿ ಬರಿಬೇಕು. ಓಕೆ, ನೋಡ್ರಿ. 2 अक्षर के सीखे हुए कुछ शब्दों को खाली स्थान में लिखे. ಬರೀತಿರಲ್ಲ? ಓಕೆ, ಬರೀಬೇಕು. ಪೇಜ್ ನಂಬರ್ 6 ನೋಡೋಣ ಏನಿದೆ. ಪೇಜ್ ನಂಬರ್ 6 ಅಂತ ಇದೆ ಇಲ್ಲಿ. ಓಕೆ,
दो अक्षरों के शब्दों के सरल ವಾಕ್ಯ. ವಾಕ್ಯ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ, ಸರ, ಫನ್, ತನ್, ತಟ್, ಮನ್, ಕಮ್ ಇವೆಲ್ಲ ಅಕ್ಷರಗಳಿಂದ ಕೂಡಿದಂಥ ಎರಡೆರಡು ಅಕ್ಷರಗಳಿಂದ ಕೂಡಿದಂಥ ಒಂದು ಚಿಕ್ಕ ಚಿಕ್ಕ ಶಬ್ದಗಳು. ಈಗ ಶಬ್ದಗಳನ್ನು ಕೂಡಿಸಿ ಒಂದು ವಾಕ್ಯ. ನಾನು ಹೇಳಿದೆ ಆವಾಗಲೇ, ಶಬ್ದಗಳ ಗುಂಪು, ಶಬ್ದಗಳ ಗುಚ್ಛ ಏನಿದೆಯಲ್ಲ ಅದು ವಾಕ್ಯ ಅಂತ ಅನ್ನಿಸ್ಕೊಳುತ್ತೆ. ನಾನು ಅನ್ನೋದು ಒಂದು ಶಬ್ದ, ನಾನು. ಓಕೆ, ಶಾಲೆ ಅನ್ನೋದು ಒಂದು ಶಬ್ದ, ಬಸ್ ಅನ್ನೋದು ಒಂದು ಶಬ್ದ, ಹೌದಾ? ಹೋದೆ ಅನ್ನೋದು ಒಂದು ಶಬ್ದ. ಈಗ ನಾವು ಸೆಂಟೆನ್ಸ್ ಮಾಡಬೇಕು. ಏನಪ್ಪ ಅಂತಂದ್ರೆ, ನಾನು ಬಸ್ಸಲ್ಲಿ ಶಾಲೆಗೆ ಹೋದೆ. ಒಂದು ಫುಲ್ ಸೆಂಟೆನ್ಸ್ ಆಯ್ತಲ್ಲ. ಒಂದೊಂದೇ ಶಬ್ದಗಳನ್ನು ತಗೊಂಡು ಫುಲ್ಲು ವಾಕ್ಯ ಮಾಡಬೇಕು. ಅದು ಏನಪ್ಪ, ಮೀನಿಂಗ್ಫುಲ್ ಆಗಿರ್ಬೇಕು, ಅರ್ಥಪೂರ್ಣವಾಗಿರ್ಬೇಕು. ಓಕೆ, ನೋಡಿ ಇಲ್ಲಿ, ದೋ ಅಕ್ಷರೋं के शब्दों के सरल वाक्य. ಏನು ಬರೀಬೇಕು ಅಂತಂದರೆ ಇಲ್ಲಿ, बस पर चढ़, बस पर चढ़, घर चल. ವಾಕ್ಯೋं को पढ़िए और अर्थ समझिए ಅಂತ ಇದೆ ನೋಡ್ರಿ. ಅರ್ಥ ಸಮಜಿ, ಮೀನಿಂಗ್ ತಿಳ್ಕೊಡ್ರಿ. ಇದ್ರದ್ದು ಏನಿದೆ, ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸಸ್ ಅಂತ ಇದೆ. ಬಸ್ ಪರ್ ಚढ़, ಘರ್ ಚಲ್. ಬಸ್ ಹತ್ತು ಮನೆಗೆ ಹೋಗು, ಬಸ್ ಹತ್ತು ಮನೆಗೆ ಹೋಗು. ಆದರೆ ಇಲ್ಲಿ ನೀವು ಏನು ತಿಳ್ಕೊಬೇಕಂತೆ, ಕೇವಲ ಎರಡೆರಡು ಅಕ್ಷರಗಳಿಂದ ಮಾತ್ರ ಅದಾವ ನೋಡ್ರಿ ಶಬ್ದಗಳು. ಯಾವುದೂ 3 ಅಕ್ಷರದಿಲ್ಲ. ಸೊ ಸೆಂಟೆನ್ಸ್ ಮಾಡಿದ್ದಾರೆ ಇಲ್ಲಿ ಅಲ್ವಾ. ನೋಡ್ರಿ, ಬಸ್, ಪರ್, ಚढ़, ಘರ್, ಚಲ್ ಎರಡೆರಡು ಅಕ್ಷರ ಇದೆಯಲ್ಲ. ಬಸ್ 2 ಅಕ್ಷರ, ಪರ್ 2 ಅಕ್ಷರ, ಚढ़ 2 ಅಕ್ಷರ, ಘರ್ 2 ಅಕ್ಷರ, ಚಲ್ 2 ಅಕ್ಷರ. ನೋಡಿದ್ರೆ ಇದನ್ನೇ ಸಮಜಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಅಂತ ಅರ್ಥ. 2 ಅಕ್ಷರ, ಎಲ್ಲೂ ಯಾವುದೇ ಮಾತ್ರ ಇಲ್ಲ, ಬಿನಾ ಮಾತ್ರಕ್ಕೆ. ಆ ಇಲ್ಲ, ಈ ಇಲ್ಲ, ಊ ಏನು ಇಲ್ಲದೆ ಓನ್ಲಿ. ಬಸ್ ಪರ್ ಚढ़, घर चल. ओके, अब घर पर रहा, अब घर पर रहा, घर पर पढ़, घर पर पढ़. ಬಸ್ ಹತ್ತಿ ಮನೆಗೆ ಹೋಗು, ಮನೆಯಲ್ಲೇ ಇರು, ಮನೆಯಲ್ಲೇ ಬಿದ್ದಿರು. ಘರ್ ಪರ್ ಪಡ, ಮನೆಯಲ್ಲೇ ಬಿದ್ದಿರು ಅಂತ ಅರ್ಥ. ಬಸ್ ಪರ್ ಚढ़, घर चल, अब घर पर रहा, घर पर पढ़. ओके, नेक्स्ट. अब नल पर चल, अब नल पर चल, ನಳದ ಹತ್ರ ಹೋಗ್ರಿ. ನಲ್ ಪರ್ ಜಲ್ ಭರ್, ನಳದ ಹತ್ರ ಹೋಗಿ ನೀರು ತುಂಬ್ರಿ ಅಂತ. ಜಲ್ ಭರ್ ಕರ್ ರಖ್, ನೀರು ತುಂಬಿ ಇಡ್ರಿ. ನೋಡ್ರಿ, ಈ ಬಸ್ ಹತ್ತಿ ಮನೆಗೆ ಹೋಗು, ಮನೆಯಲ್ಲೇ ಇರು, ಮನೆಯಲ್ಲೇ ಬಿದ್ದಿರಲ್ಲ, ಮನೆಯಲ್ಲೇ ಇರು. ನಳದ ಹತ್ರ ಹೋಗು, ನಳದ ಹತ್ರ ನೀರು ಹಿಡಿ, ನೀರು ಹಿಡಿದು ಅಲ್ಲೇ ಇಡು. ಆಮೇಲೆ ಜರ್ ಬರ್ ಕರ್ ರಖ್, ಅಲ್ಲೇ ಇಡು ಅಂತ ಅರ್ಥ. ನೋಡ್ರಿ ಏನೇನಿದೆ ಮೀನಿಂಗ್ ಇಲ್ಲಿ. ಆಮೇಲೆ ಫಲ್ ರಖ್, ಫಲ್ ರಖ್, ಫಲ್ ಚಕ್, ಫಲ್ ರಖ್, ಫಲ್ ಚಕ್. ಹಣ್ಣಿಡು, ಹಣ್ಣು ತಿನ್ನು, ಚಕ್ ಅಂತ ಟೇಸ್ಟ್ ನೋಡು ಅಂತ. ಅಬ್ ಬಸ್ಕರ್, ಅಬ್ ಬಸ್ಕರ್ ಅಂದ್ರೆ ಸಾಕು ಮಾಡು, ಈಗ ಸಾಕು ಮಾಡು. ಎಲ್ಲ 2 ಅಕ್ಷರದು ಬಿನಾ ಮಾತ್ರಕ್ಕೆ ಶಬ್ದ ನೋಡ್ರಿ, ಹೌದಾ? ಎಲ್ಲ 2 ಅಕ್ಷರದಿದೆ. ಬಸ್, ಮನ್, ಪರ್, ರಖ, ಫಲ್, ಫಲ್, ಜಲ್, ಭರ, ಜಲ್, ಭರ, ನಲ, ಅಬ್, ಚಲ್, ಘರ್, ಪರ್, ರಹ, ಎಲ್ಲ 2 ಅಕ್ಷರ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಒನ್ಸ್ ಅಗೇನ್ ಐ ರಿಪೀಟ್. ನೀವು ಇದನ್ನು ರಿಪೀಟ್ ಮಾಡಿರಿ. ಬಸ್ ಪರ್ ಚढ़ ಅಂತ ಇದ್ದೀರಾ. ಬಸ್ पर चढ़, घर चल, अब घर पर रहा, अब घर पर रहा, घर पर पढ़, घर पर पढ़. अब नल पर चल, अब नल पर चल, नल पर जल भर, नल पर जल भर, जल भर कर रख. फल खा, फल रख, फल चख, फल रख, फल छक. अब बस कर. ये साक ಮಾಡಿಗ ಅಂತ. ಅಂಡರ್ಸ್ಟುಡ್ ಚಿಲ್ಡ್ರನ್?
ಗೊತ್ತಾಯ್ತಲ್ಲ ನಿಮಗೆ ಏನಿದೆ ಅಂತ ಹೇಳಿ. ಎರಡೆರಡು ಅಕ್ಷರಗಳ ಶಬ್ದಗಳು, ಬಟ್ ಇದು ಈಸಿ ಇದೆ ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಇವನ್ನ ಯಾಕೆ ನಿಮಗೆ ಇಟ್ಟಿದ್ದಾರೆ ಅಂದರೆ ಪ್ರನೌನ್ಸೇಷನನ್ನು ಮಾಡಿರಿ ಮಕ್ಕಳೇ. ಹೆಂಗಂದರೆ ಅ ಅ ಅ ಅ ಬರುವಂಥ ಶಬ್ದಗಳು ಇವು. ಓಕೆ, ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ದೋ ಅಕ್ಷರಕ್ಕೆ ಬಿನಾ ಮಾತ್ರಕ್ಕೆ ಶಬ್ದ ಇದೆ ಇಲ್ಲಿ, ಹೌದಾ? ಇಲ್ಲೇ ಮೇಲಿನೇ ಕೊಟ್ಟಿರುವಂಥ ಶಬ್ದಗಳನ್ನು ನೀವು ಇಲ್ಲಿ ಬರೀಬೇಕು, ಒಂದನೇದು. ಓಕೆ, ಆಮೇಲೆ ಇನ್ನೂ ಒಂದು ಸಾರಿ ನಾನು ನಿಮಗೆ ವರ್ಡ್ಸ್ಗಳನ್ನು ಹೇಳ್ತೀನಿ, ನೀವು ಅದನ್ನು ರಿಪೀಟ್ ಮಾಡಬೇಕು. ಓಕೆ ಓಕೆ ಚಿಲ್ಡ್ರನ್, ಗೊತ್ತಾಯ್ತಲ್ಲ? ಈಗ ಇನ್ನೊಂದ್ಸರಿ ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ವರ್ಡ್ಸನ್ನು ರಿಪೀಟ್ ಮಾಡಿ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಿಮಗೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಬೇಕು, ಒಂದೇದು. ಓಕೆ, ಕರ್, ಬಸ್, ಚಲ್, ಮಣ್, ಝಟ್, ಯಹ, ಸಚ್. पर, रस, कल, धन, पट, वह, सब. नर, कस, जल, तन, हट. सह, सर, कब, नस, नल, बन, लट, कह, तक. घर, दस, फल, फन, खट, रह, रख. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ಸೊ ಏನಪ್ಪ ಅಂತಂದರೆ ಈ ಅಕ್ಷರಗಳನ್ನು ನಿಮ್ಗೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಮೊದಲು 2 ಅಕ್ಷರದ ಪದಗಳು ಬಿನಾ ಮಾತ್ರಕ್ಕೆ ಅಂತಂದರೆ ಮಾತ್ರೆಗಳಿಲ್ಲದೆ ಬರಿಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ಚಿಲ್ಡ್ರನ್ ಏನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಿರೋದನ್ನೇ ನೀವು ಇಲ್ಲಿ ಬರಿಬೇಕು, 12 ಶಬ್ದಗಳನ್ನು ಬರೀರಿ. ಓಕೆ, ಸೊ ಹಾಗಾದರೆ ಈಗ ಇವತ್ತಿನ ಹೋಮ್ವರ್ಕ್ ಕೊಡಲ ನಿಮಗೆ? ಓಕೆ, ಹೋಮ್ವರ್ಕ್ ಏನು ಹೋಮ್ವರ್ಕ್ ಬೇಕು? ಏನು ಹೋಮ್ವರ್ಕ್ ಬರೀತೀರಾ ಮಕ್ಕಳ, ಹೇಳಿ ನೋಡೋಣ. ನೋಡೋಣ. ಹೋಮ್ ವರ್ಕ್. ಸೊ ಏನು ಬರೀಬೇಕು? ಪೇಜ್ ನಂಬರ್ 5. Learn and write. Page number 5. शब्दों को लिखिए. ನೋಡ್ರಿ ಇಲ್ಲಿ ಪೇಜ್ ನಂಬರ್ 5. ಇದು ಶಬ್ದೋಂಕು ಲಿಖಿ ಅಂತಂದರೆ ಇದನ್ನೇ ಇಲ್ಲಿ ಬರೆಯೋದಲ್ಲ, ಇದನ್ನ ಇಲ್ಲಿ ಬರೀರಿ, ಟೆಕ್ಸ್ಟ್ ಬುಕ್ಕಲ್ಲಿ ಬರೀರಿ. ಆದರೆ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ, ಹೋಮ್ವರ್ಕ್ ಬುಕ್ ನೋಡ್ರಿ, ಹೋಮ್ವರ್ಕ್ ಬುಕ್ ಮೆನ್ಷನ್ ಮಾಡಿದ್ದೀನಿ ನಾನು. ಹೋಮ್ವರ್ಕ್ ಬುಕ್ ಅಂದರೆ ಈ ಶಬ್ದಗಳನ್ನು ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ಬರೀಬೇಕು. ಲೆಸನ್ ನಂಬರ್ ಹಾಕ್ರಿ, ಲೆಸನ್ ನಂಬರ್ 2 ಹಾಕಬೇಕು. ಆಮೇಲೆ ದೋ ಅಕ್ಷರಕ್ಕೆ ಶಬ್ದ ಬಿನಾ ಮಾತ್ರಕ್ಕೆ ಅಂತ ಇದನ್ನು ಹಾಕಬೇಕು. ಇದನ್ನು ಹಾಕಿ ನೀಟಾಗಿ ಇಲ್ಲಿ ಹೇಗೆ ಬರೆದಿದ್ದಾರಲ್ಲ ಅದೇ ರೀತಿಯಾಗಿ 1 by 1 ನೀಟಾಗಿ ಹೋಮ್ವರ್ಕನ್ನು ಮಾಡಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? ಗೊತ್ತಾಯ್ತಾ? ಓಕೆ, ಸೊ ಏನು ಡೌಟ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಅದ್ರ ಮೇಲಿನ ಶಬ್ದಗಳನ್ನು ಕೆಳಗೆ ಬರೀರಿ. ಆಮೇಲೆ ಇದನ್ನು ಮಾತ್ರ ನೀವು ಹೋಮ್ವರ್ಕ್ ಬುಕ್ಕಲ್ಲೇ ಬರೀಬೇಕು. ಅದು ಒಂದೇ ಸಾರಿ ಬರೀರಿ, 1 ಟೈಮ್ ಅಂತ ಬರ್ದಿಲ್ಲ ನಾನು, ನೀವು ಒಂದೇ ಸಾರಿ ಬರೀರಿ. ಯಾಕಂದರೆ 2 ಸಾರಿ ಆಗುತ್ತೆ. ಒಂದು ಸಾರಿ ಟೆಕ್ಸ್ಟ್ ಬುಕ್ಕಲ್ಲಿ, ಒಂದು ಸಾರಿ ಏನು ಹೇಳಿ ನೋಡೋಣ, ಒಂದು ಸಾರಿ ಹೋಮ್ವರ್ಕ್ ಬುಕ್ಕಲ್ಲಿ. ಸೊ ಅದನ್ನು ಕರೆಕ್ಟಾಗಿ ಬರೀಬೇಕು. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್? ಏನು ಡೌಟ್ ಇಲ್ಲ ಅಂದ್ಕೊಂಡಿನಿ. ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ಮಾಡಿರಿ, ಹೌದಾ? ಎಲ್ಲರೂ ಚೆನ್ನಾಗಿ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಒಂಚೂರು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠವನ್ನು ಮುಗಿಸ್ತೀನಿ ಮಕ್ಕಳೇ. ಇದರ ಮುಂದಿನ ಅಭ್ಯಾಸ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ ಚಿಲ್ಡ್ರನ್, ಅಲ್ಲಿವರೆಗೆ ಬಾಯ್ ಚಿಲ್ಡ್ರನ್, ಟೇಕ್ ಕೇರ್.